ತೇರ ಎಳೆದಾದ್ಮೇಲೆ ತಿರ್ಗಾ ಏನಾಗುತ್ತೆ ಬಸವ ನಮ್ದೇನಲ್ಲಿ ಕಳಸ ಅಷ್ಟೇನೆ ಇದ್ರಲ್ಲಿ ಇಡ್ತಾರಾ? ಇಲ್ಲ ಅಂದ್ರೆ ತೇರಿನ ಬಸವಣ್ಣವರೆಗೂ ಏನಾಗುತ್ತೆ ರಥೋತ್ಸವ ತೆಗೆದುಕೊಂಡು ರಥೋತ್ಸವ ಹೇಳ್ತಾರೆ. ಯಾವಾಗ ಇದು ರಥೋತ್ಸವ ಯಾವಾಗ ನಡೆಯುತ್ತೆ ಅಂತಂದ್ರೆ ನಮ್ಮ ಭಾರತೀಯ ಕಾಲಮಾನದಲ್ಲಿ ಏನು ಚೈತ್ರ ಮಾಸ ಏನು ನಮಗೆ ವಿಶೇಷವಾಗಿರೋದೇನೋ ಭಾರತೀಯರಿಗೆ ಚೈತ್ರ ಮಾಸದ ಬಹುಳ ಪಂಚಮಿಯಂದು ಅಂದ್ರೆ ದವಣದ ಹುಣ್ಣಿಮೆಯಾದ 5ನೇ ದಿವಸಕ್ಕೆ ಏನ್ ಮಾಡ್ತಾರೆ ರಥೋತ್ಸವ ಮಾಡ್ತಾರೆ. ಅಂದ್ರೆ ಸಂಕ್ರಾಂತಿ ಟೈಮಲ್ಲಿ ಬರುತ್ತೆ? ಸಂಕ್ರಾಂತಿ ಟೈಮ್ ಅಲ್ಲ, ಸಂಕ್ರಾಂತಿ ಅಂದ್ರೆ ಜನವರಿಯಲ್ಲಿ ಬರುತ್ತೆ. ಅದಕ್ಕೆ ಮುಂಚೆ ಅದು ಮಕರ ಸಂಕ್ರಾಂತಿ ಜನವರಿಯಲ್ಲಿ ಬರುತ್ತೆ. ಅದಾದ ಮೇಲೆ ಏನಾಗುತ್ತೆ ನಮ್ಮ ಚೈತ್ರ ಮಾಸ ಬರ್ತದೆ. ಅದು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ, ಬಹುಶಃ ಎಲ್ಲಾ ಟೈಮ್ನಲ್ಲಿ ಏಪ್ರಿಲ್ ಅಲ್ಲೇ ನಮ್ಮ ಜಾತ್ರೆ ನಡೆದುಕೊಂಡು ಬಂದಿದೆ. ನಾವ್ ಹಿಂಗ್ ಲೆಕ್ಕ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಆ ತರ ಈ ತರ ಬರುತ್ತೆ. ನಮ್ಮ ಭಾರತೀಯ ಕಾಲಮಾನದಲ್ಲಿ ಅದೇ ಪ್ರಥಮ ಏನು ಚೈತ್ರ ಮಾಸ ಪ್ರಥಮ ಏನು ಬರ್ತೈತಿ. ಯುಗಾದಿಯ ಸಂದರ್ಭದಲ್ಲಿ ಯುಗಾದಿ ಆದ ನಂತರ, ಯುಗಾದಿ ಅಮಾಸೆ ಆದ ನಂತರ ದವಣದ ಹುಣ್ಣಿಮೆ ಬರುತ್ತೆ. ದವಣದ ಹುಣ್ಣಿಮೆ ಆದ ನಂತರ 5 ದಿವಸಕ್ಕೆ ಈ ತೇರನ್ನ ಎಳಿತಾರೆ. ಆ ದವಣದ ಹುಣ್ಣಿಮೆಗಿನ್ನ ಮುಂಚೆಗೆ ಏನ್ ಮಾಡ್ತಾರೆ, ಒಟ್ಟಾರೆಯಾಗಿ ನಮ್ಮ ಊರ ಜಾತ್ರೆ ಏನಿರ್ತೈತಿ 9 ದಿವಸಗಳವರೆಗೆ ನಡೆಯುವಂತ ಜಾತ್ರೆ. ಹೌದೌದು. ಪ್ರತಿ ದಿವಸನೂ ಏನ್ ಮಾಡ್ತಾರೆ 9 ದಿವಸ. 9 ದಿವಸಕ್ಕೆ ಮುಂಚೆ ಏನ್ ಮಾಡ್ತಾರೆ ಅಂತಂತಂದ್ರೆ ಏನು ನಮ್ಮ ಯುಗಾದಿ ಅಮಾವಾಸ್ಯೆ ಇರುತ್ತಲ್ಲ, ಯುಗಾದಿ ಅಮಾವಾಸ್ಯೆ ಆದ್ಮೇಲೆ ಯುಗಾದಿ ಪಾಡ್ಯ ದಿವಸ ಏನ್ ಮಾಡ್ತಾರೆ ಅಂತಂದ್ರೆ ಕೂಡಲ ಸಂಗಮ ದೇವಸ್ಥಾನದ ಆವರಣದೊಳಗೆ ಏನ್ ಮಾಡ್ತಾರೆ ಸುಣ್ಣದ ಬಟ್ಟಿ ಅಂತಂದು ಒಂದು ಕಾರ್ಯಕ್ರಮ ಮಾಡ್ತಾರೆ.